ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಭಾರತದ ಜನಗಣತಿ 2027 ಮನೆಪಟ್ಟಿ ಮತ್ತು ಮನೆ ಕಾರ್ಯಾಚರಣೆಯ ಹಂತವನ್ನು ಮಾಡ್ತಾ ಇದ್ದೀವಿ. ಆಲ್ರೆಡಿ ಎಲ್ಲ HLVಗಳನ್ನು ಏನು ಮಾಡಿದ್ದಾರೆ ಅಂತಂದರೆ ಗಣತಿದಾರರು ಸಂಪೂರ್ಣವಾಗಿ ಸಿಂಕ್ ಮಾಡಿದ್ದಾರೆ, ಮೇಲ್ವಿಚಾರಕರು ಕೂಡ ಸಿಂಕ್ ಮಾಡಿದ್ದಾರೆ. ಬಟ್ ಇವಾಗ ಸಿಂಕ್ ಮಾಡಿದ್ರು ಕೂಡ ಮತ್ತೆ ಕೆಲವೊಂದು ಎರಡು ಮೇಜರ್ ಆಗಿರ್ತಕ್ಕಂಥ ಇಶ್ಯೂ ಹೇಳ್ತಾ ಇದ್ದಾರೆ. ಒಂದೇ ಖಾಲಿ ಮನೆ ಅಂತ ಹೇಳ್ತಿದ್ದಾರೆ, ಓಕೆ, ವೆಕೆಂಟ್ ಹೌಸಸ್ ಅಂತ ಹೇಳ್ತಿದ್ದಾರೆ. ಎರಡನೇದು ಲಾಕ್ಡ್ ಹೌಸಸ್, ಬೀಗ ಹಾಕಿರ್ತಕ್ಕಂಥ ಮನೆ. ಸೊ ಇವೆರಡೂ ಮನೆಗಳ ಮತ್ತೆ ಪುನಃವನ್ನು ಗಣತಿ ಮಾಡಬಹುದು. ಸೊ ಆಲ್ರೆಡಿ ನೀವು ಸಿಂಕ್ ಮಾಡಿದರೂ ಕೂಡ ನೀವು ಏನು ಮಾಡ್ಬೋದು, ಮತ್ತೆ ನೀವು ಆ್ಯಪಲ್ಲಿ ಹೋಗಿ ಸೊ ಗಣತಿಯನ್ನು ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಪ್ರೊಸೀಜರನ್ನು ಮಾಡೋದು. ಸಿಂಕ್ ಮಾಡಿದರೆ ಕಂಪ್ಲೀಟ್ ಆಯ್ತು ಅಂತಂದ್ರೆ ಅರ್ಥ ಇಲ್ಲ. ಸೊ ಮತ್ತೆ ನೀವು ಏನಾದರೂ ಮಾಹಿತಿಯನ್ನು ಎಡಿಟನ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ, ಸೊ ಖಾಲಿ ಮನೆ ಆಗಿರ್ಬೋದು, ಬೀಗದ ಮನೆ ಆಗಿರ್ಬೋದು, ಬಯಲು ಶೌಚಾಲಯಗಳಾಗಿರ್ಬೋದು, ಇವುಗಳ ಬಗ್ಗೆ ಇಶ್ಯೂ ಆಗ್ತಾ ಇದ್ದಾವೆ. ಸೊ ಹೀಗಾಗಿ ಅದನ್ನು ಯಾವ ಥರನಾಗಿ ಮಾಡ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸೊ ಫಸ್ಟ್ ನೀವು HLO ಆ್ಯಪಿಗೆ ಹೋಗ್ತೀರಿ. ಹೌಸ್ ಲಿಸ್ಟ್ ಆಪ್ರೇಷನ್ ಆ್ಯಪ್ಗೆ ಹೋದ ನಂತರ ಸೊ ನಿಮ್ಮ ಬ್ಲಾಕ್ ಇರ್ತದೆ, ನಿಮ್ಮ ತಾಲೂಕು, ಜಿಲ್ಲೆ, ಗ್ರಾಮ, ಸೊ ವಾರ್ಡ್ ಎಲ್ಲನೂ ಬರ್ತದೆ, ಓಕೆನಾ. ಸೊ ಕಾರ್ಯಾಚರಣೆಯನ್ನು ಮಾಡಿ ಏನು ಮಾಡ್ತೀರಿ ಅಂದರೆ ಮುಂದಕ್ಕೆ ಹೋಗ್ತೀರಿ. ಸೊ ಇಲ್ಲಿ ಮುಂದಕ್ಕೆ ಹೋದ ನಂತರ ನೀವೇನು ಮಾಡಬೇಕು ಅಂತಂದರೆ ಮೇಯ್ನಾಗಿ ಲಾಸ್ಟ್ ಐಕಾನ್ಗೆ ಹೋಗ್ತೀರಿ. ಸೊ ಇದರಲ್ಲಿ ನಿಮ್ಮ HLO ಆ್ಯಪ್ ಬರ್ತದೆ, ಹೊಸ ಮನೆ ಪಟ್ಟಿ ನಮೂದು ಇದೆ, ಓಕೆ, ಮಾಹಿತಿಯ ತಿದ್ದುಪಡಿ ಇದೆ, ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯ ತಿದ್ದುಪಡಿ ಇದೆ, ಆಮೇಲೆ ಸಾರಾಂಶದ ವೀಕ್ಷಣೆ ಇದೆ, ಸಿಂಕ್ ಇದೆ, ಪೂರ್ಣಗೊಂಡಿದೆ ಎಂದು ಗುರುತಿಸಿ ಅಂತ ಇದೆ. ಸೊ ಇವಾಗ ನೀವು ಏನು ಮಾಡಬೇಕಾಗಿತ್ತಂದರೆ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯ ತಿದ್ದುಪಡಿಗೆ ಕ್ಲಿಕ್ ಮಾಡಬೇಕು. ಆವಾಗ ಈಗಾಗಲೇ ಸಿಂಕ್ ಮಾಡಿದ ಮಾಹಿತಿಯ ತಿದ್ದುಪಡಿಗೆ ಹೋದ ನಂತರ ಸೊ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆಲ್ಮೋಸ್ಟ್ ಆಗಿರ್ತಕ್ಕಂಥ ಈ ಡಾಟಾ ನಿಮಗೆ ಸಿಗ್ತದೆ. ಅಲ್ಲಿ ಲೇನ್ ಇದೆ, ಓಕೆನಾ, ಸಾಲಿನ ಸಂಖ್ಯೆ ಬರ್ತದೆ, ಓಕೆ, ಜನಗಣತಿ ಮನೆ ಸಂಖ್ಯೆ, ಕಟ್ಟಡದ ಸಂಖ್ಯೆ, ಕುಟುಂಬದ ಸಂಖ್ಯೆ, ಮುಖ್ಯಸ್ಥರ ಹೆಸರು ಕೂಡ ಏನಾಗಿರ್ತದೆ ಅಲ್ಲಿ ಇರ್ತದೆ. ಆಮೇಲೆ ಇಲ್ಲಿ ಸ್ಥಿತಿ ಇರ್ತದೆ. ಇದು ಸಾರಾಂಶ ವೀಕ್ಷಣೆ ಪೇಜ್ ಇದೆ. ಎಡಿಟ್ ಅಂತಂದರೆ ಇಲ್ಲೊಂದು ಪೆನ್ಸಿಲ್ ಐಕಾನ್ ಬರ್ತದೆ, ಓಕೆನಾ. ಸೊ ಇಲ್ಲಿ ಪೆನ್ಸಿಲ್ ಐಕಾನ್ ಇರ್ತದೆ. ಆ ಪೆನ್ಸಿಲ್ ಐಕಾನನ್ನು ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನೆನಪಿಟ್ಕೊಡ್ರಿ, ಇಲ್ಲಿ ಏನು ಮಾಡ್ತಕ್ಕಂಥ ಪ್ರೊಸೀಜರ್ ಇದೆ ಅಂದರೆ ಫ್ರೆಂಡ್ಸ್, ಸೊ ಈ ಒಂದು ಸಾಲಿನ ಸಂಖ್ಯೆ ಎಲ್ಲ 34 ಪ್ರಶ್ನೆಗಳನ್ನು ನೀವೇನು ಮಾಡಬೇಕು, ಒಂದು ಪೇಜಲ್ಲಿ ಆನ್ಸರ್ಸ್ಗಳನ್ನು ಬರ್ತಾ ಇಡಬೇಕು, ಓಕೆ. ಕಂಪ್ಲೀಟಾಗಿಯೇ ಇದು ಎಡಿಟ್ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ. ಕೇವಲ ನೀವು ಬೀಗದ ಕೈ ಅಥವಾ ಖಾಲಿ ಮನೆ ಅಥವಾ ಶೌಚಾಲಯಗಳನ್ನು ಎಡಿಟ್ ಮಾಡ್ತೀನಿ ಅನ್ನೋದ್ರೆ ಆಗೋದಿಲ್ಲ. ಬಟ್ ಇದನ್ನು ಏನು ಮಾಡ್ತದೆ ಅಂದರೆ ಕಂಪ್ಲೀಟಾಗಿರ್ತಕ್ಕಂಥ ಅಪ್ ಟು 34 ಕ್ವಶನ್ಸ್ಗಳನ್ನು ನೀವೇನು ಮಾಡಬೇಕು, ಮುಂಚೆ ಹಾಕಿದ್ದನ್ನೇ ನೀವೇನು ಮಾಡಬೇಕು, ಮತ್ತೆ ಎಡಿಟ್ ಮಾಡಬೇಕು. ಆವಾಗ ಮಾಡಿ ಏನು ಮಾಡಬೇಕು, ಸಲ್ಲಿಕೆ ಮಾಡಬೇಕು. ಆವಾಗ ಸಲ್ಲಿಕೆ ಮಾಡಿ ಮತ್ತೆ ಸಿಂಕ್ ಮಾಡಿ ಮತ್ತೆ ಆ್ಯಸ್ ಇಟ್ ಈಸ್ ಆಗಿರ್ತಕ್ಕಂಥ ಪೂರ್ಣಗೊಳಿಸಿದೆ ಹೋಗಿ ಡೈಲಾಗ್ ಬಾಕ್ಸಲ್ಲಿ ಚೆಕ್ ಹಾಕಿ ಸಿಗ್ನೇಚರ್ ಮಾಡಿ ನಿಮ್ಮ ಸೂಪರ್ವೈಸರ್ಗೆ ನೀವೇನು ಮಾಡಬೇಕು, ಇಂಟಿಮೇಷನ್ ಮಾಡಬೇಕು. ಸೊ ಹೀಗಾಗಿ ನಾನು ಏನು ಮಾಡಿದ್ದೀನಿ, ಸಿಂಕ್ ಮಾಡಿರ್ತಕ್ಕಂಥ ಡಾಟಾವನ್ನು ಎಡಿಟ್ ಮಾಡಿದ್ದೀನಿ. ಸೊ ಮತ್ತೆ ನೀವೇನು ಮಾಡಿ ಸಿಂಕ್ ಮಾಡಿ, ಮತ್ತೆ ಅವ್ರು ಹೋಗಿ ನೀವು ಯಾವ ಸಾಲಿನ ಸಂಖ್ಯೆ ಇದೆಯಲ್ಲ ಆ ಸೂಪರ್ವೈಸರ್ ಮತ್ತೆ ಆ ಸಾಲಿನ ಸಂಖ್ಯೆಯನ್ನು ಆಟೋ ಪೇಚ್ ಆಗ್ತದೆ, ಅದು ಬರ್ತದೆ, ಅದನ್ನು ಕೂಡ ಮತ್ತೆ ಸರಿಪಡಿಸಿ ಸಿಂಕನ್ನು ಮಾಡಿ ಅವರು ಕೂಡ ಏನು ಮಾಡ್ತಾರೆ, ಸಿಗ್ನೇಚರ್ನ ಕೊಟ್ಟರೆ ನಿಮ್ಮ ಗಣತಿ ಪೂರ್ಣ ಆಗ್ತದೆ. ಒಟ್ಟಾರೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಸಿಂಕ್ ಮಾಡಿದ ಮಾಹಿತಿಯ ಏನಾದರೂ ತಿದ್ದುಪಡಿ ಮಾಡಬೇಕಾದ್ರೆ ಅಪ್ ಟು 1 to 34 ಕ್ವಶನ್ಸನ್ನು ಎಡಿಟ್ ಮಾಡಲೇಬೇಕು. ಸೊ ಜಸ್ಟ್ ಓನ್ಲಿ ನಾನು ಶೌಚಾಲಯ ಮಾಡಿದೆ, ಬೀಗದ ಕೈ ಮಾಡಿದೆ, ವಾಸಿತರ ಮಾಡಿದೆ ಅದು ಇಲ್ಲ. ಅಷ್ಟು ಎಲ್ಲ ನೀವೇನು ಮಾಡಬೇಕಂತಂದರೆ ಆ ಮಾಹಿತಿಯನ್ನು ಪೂರೈಕೆ ಮಾಡಲೇಬೇಕು. ಆವಾಗ ಮಾತ್ರ ಈ ಕೆಲಸ ಏನಾಗ್ತದೆ, ಸಂಪೂರ್ಣ ಆಗ್ತದೆ. ಇಷ್ಟು ನಾನು ಏನು ಮಾಡಿದ್ದೀನಿ, ಸಿಂಕ್ ಮಾಡಿದ ಮಾಹಿತಿಯನ್ನು ಎಡಿಟ್ ಮಾಡ್ತಕ್ಕಂಥ ಹೇಗೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ಇದೇ ಥರ ಮತ್ತೆ ಹೊಸ ಅಪ್ಡೇಟ್ನೊಂದಿಗೆ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.